ಇವತ್ತು ನಾನು ಪ್ರಾಕ್ಟಿಕಲ್ ಆಗಿ ನಿಮಗೆ ಐಬ್ರೋಸ್ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ನೀವು ರೈಟ್ ಕಡೆ ಐಬ್ರೋ ಮಾಡ್ತಾ ಇದ್ದೀರಾ ಅಂದರೆ ಮುಂದೆ ಬಂದು ನಿಂತ್ಕೊಂಡು ನೀವು ಐಬ್ರೋ ಮಾಡಬೇಕು. ಈ ರೀತಿಯಾಗಿ ಲೈನ್ಸ್ನ ನೀವು ತೆಗೆಯೋದನ್ನು ನೀವು ಡಮ್ಮಿ ಮೇಲೆ ಪ್ರಾಕ್ಟೀಸ್ ಮಾಡಿ. ಡಮ್ಮಿ ಮೇಲೆ ಪ್ರಾಕ್ಟೀಸ್ ಮಾಡಿದ ನಂತರ ನೀವು ಆಮೇಲೆ ರಿಯಲ್ ಕೂದಲನ್ನ ಹೇಗೆ ತೆಗಿಬೇಕು ಅಂತೇಳಿ ಅದನ್ನು ಒಂದು ವಿಡಿಯೋ ತೋರಿಸ್ತೀನಿ. ಫಸ್ಟು ಡಮ್ಮಿ ಮೇಲೆ ಪ್ರಾಕ್ಟೀಸ್ ಮಾಡಿ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಅದು ಏನು ಡಾಟ್ ಇದೆಯಲ್ಲ ಅದೇ ಹೇರನ್ನು ನಾವು ಹೇಗೆ ಲಾಕ್ ಮಾಡಬೇಕು, ಹೇಗೆ ತೆಗಿಬೇಕು, ಆಮೇಲೆ ನಮ್ಮ ಹ್ಯಾಂಡ್ ಮೂಮೆಂಟ್ ಹೇಗಿರಬೇಕು ಅಂತೇಳಿ ನಿಮಗೆ ನಾನು ಡೀಟೇಲಾಗಿ ಇದರಲ್ಲಿ ತೋರಿಸಿದ್ದೀನಿ. ನೋಡ್ಕೊಳ್ಳಿ. ಮಧ್ಯದಲ್ಲಿ ನಾನು ತೆಗಿಬೇಕಾದ್ರೆ ನನ್ನ ಹ್ಯಾಂಡ್ ಮೂಮೆಂಟ್ ಹೆಂಗಿರುತ್ತೆ, ಈ ಕಡೆ ಸೈಡಲ್ಲಿ ತೆಗಿಬೇಕಾದ್ರೆ ನನ್ನ ಹ್ಯಾಂಡ್ ಮೂಮೆಂಟ್ ಹೆಂಗಿರುತ್ತೆ ಅಂತೇಳಿ ಚೆನ್ನಾಗಿ ಅಬ್ಸರ್ವ್ ಮಾಡಿ. ಇದು ಆಗಿದ ಮೇಲೆ ಈ ಕಡೆದು ಲೆಫ್ಟ್ ಐಬ್ರೋ ಮಾಡಬೇಕಾದ್ರೆ ನಾವು ಹಿಂದೆ ಇರಬೇಕು. ಹಿಂದೆಯಿಂದ ನಾವು ಐಬ್ರೋ ಮಾಡಬೇಕಾಗುತ್ತೆ. ಅದು ಫ್ರಂಟಿಂದ ಮಾಡಿದ್ರೆ ನಾವು ಇದು ಲೆಫ್ಟ್ ಕಡೆ ಇರೋ ಐಬ್ರೋ ನಾವು ಹಿಂದೆ ಹೋಗಿ ಮಾಡಬೇಕಾಗುತ್ತೆ. ನೀವು ಈ ಕಡೆ ಬಂದು ನಿಂತು ಐಬ್ರೋ ಮಾಡೋಕ್ಕಾಗಂಗಿಲ್ಲ, ಅದಕ್ಕೆ ಹಿಂದೆ ಹೋಗಬೇಕು. ಆವಾಗಲೇ ನಮಗೆ ಗ್ರಿಪ್ ಸಿಗೋದು. ನಾನು ಯಾವ ರೀತಿ ಮಾಡ್ತಾ ಇದ್ದೀನಲ್ಲ ಅದೇ ರೀತಿ ನೀವು ಡಮ್ಮಿ ಮೇಲೆ ಫಸ್ಟಿಗೆ ಪ್ರಾಕ್ಟೀಸ್ ಮಾಡಿದ ನಂತರ ಆಮೇಲೆ ನೀವು ರಿಯಲ್ ಕೂದಲನ್ನ ಹೇಗೆ ಲಾಕ್ ಮಾಡಿ ಹೇಗೆ ತೆಗಿಬೇಕು ಅಂತೇಳಿ ಅದನ್ನು ಸಹ ನಾನು ಒಂದು ವಿಡಿಯೋ ಹಾಕ್ತೀನಿ. ಫಸ್ಟು ಇದನ್ನು ಕಂಪ್ಲೀಟ್ ಮಾಡ್ಕೊಂಬಿಡಿ. ಯಾವ ರೀತಿ ನಾವು ನಿಂತ್ಕೋಬೇಕು, ಯಾವ ರೀತಿ ನಾವು ಮೂಮೆಂಟ್ನ ಮಾಡಬೇಕು ಅಂತೇಳಿ ನೀವು ತಿಳ್ಕೊಳ್ಳಿ. ಫಸ್ಟ್ ಡಮ್ಮಿ ಮೇಲೆ ಪ್ರಾಕ್ಟೀಸ್ ಮಾಡಿ. ನೋಡಿ ಯಾವ ರೀತಿ ನಾನು ಸೈಡಿಂದ ತೆಗಿತಾ ಇದ್ದೀನಿ, ಮಿಡಲ್ ತೆಗಿತಾ ಇದ್ದೀನಿ, ಅಬ್ಸರ್ವ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ಎಲ್ಲಿ ನಾನು ಮಾಡ್ತಾ ಇದ್ದೀನಿ ಅಲ್ಲಿ ಝೂಮ್ ಮಾಡು. ಲಾಕ್ ಆಗೋದು ಕಾಣತೈತಿ. ನಲ್ಲಿ ನಮ್ಮದು ಮೂಮೆಂಟು ಈ ರೀತಿ ಇರಬೇಕು, ಹೀಗೆ ಬರಬೇಕು. ನೆಕ್ಸ್ಟು ಇದೇ ರೀತಿನ ನಮ್ಮದು ಥ್ರೆಡ್ ಹೀಗೆ ಇರಬೇಕು. ಆಮೇಲೆ ಹೀಗೆ ಕ್ರಾಸ್ ಹೋಗಬೇಕಾದ್ರೆ ಥ್ರೆಡ್ಡು ನಮ್ಮದು ಈ ರೀತಿ ಕ್ರಾಸ್ ಆಗಿ ಬರಬೇಕು. ಮೂಮೆಂಟ್ ಕ್ರಾಸ್ ಆಗಿರಬೇಕು ಈ ರೀತಿ. ನೆಕ್ಸ್ಟು ಇಲ್ಲಿ ಮಾಡ್ತಾಯಿದ್ದೀರ ಅಂದರೆ ಈ ರೀತಿ ಹೀಗೆ ಬರಬೇಕು. ನಮ್ಮ ಥ್ರೆಡ್ಡು ಈ ರೀತಿ ತೆಗೆದು ಮತ್ತೆ ಮೇಲೆ ಮಾಡ್ಕೋಬೇಕು. ಈ ರೀತಿಯಾಗಿ ಎಕ್ಸ್ಟ್ರಾ ಹಿಂಗೆ ತೆಗಿಬೇಕು. ಆಮೇಲೆ ನಮ್ಮ ಥ್ರೆಡ್ಡು ಹಿಂಗೆ ಕ್ರಾಸ್ ಆಗಬೇಕು. ಇಲ್ಲಿ ಆರ್ಚ್ ಶೇಪ್ ತೆಗಿಬೇಕಾದ್ರೆ ನಮ್ಮ ಥ್ರೆಡ್ಡು ಈ ರೀತಿ ಕ್ರಾಸ್ ಆಗಬೇಕು, ಹೀಗೆ ತೆಗಿಬೇಕು. ಫಸ್ಟಿಗೆ ಇದು ಏನು ಎಕ್ಸ್ಟ್ರಾ ಇದೆಯಲ್ಲ ಇದಿಷ್ಟು ತಕ್ಕೊಂಡು ಆಮೇಲೆ ಲೈನ್ ಹಾಕಿ ನೀವು. ಇಲ್ಲಿದ್ದು ಬಂದಾಗ ಹಿಂಗೆ ಸ್ಟ್ರೈಟ್ ಬರಬೇಕು, ಈ ಕಡೆ ಬಂದಾಗ ಈ ರೀತಿ ನಮ್ಮದು ಮೂಮೆಂಟು ಕ್ರಾಸ್ ಆಗಬೇಕು. ಕ್ರಾಸ್. ನೆಕ್ಸ್ಟು ಇಲ್ಲಿ ತೆಗಿಬೇಕಂದ್ರೆ ಸ್ವಲ್ಪ ಐಬ್ರೋಸ್ ಮೇಲೆ ಮಾಡಿರಿ. ಈ ರೀತಿಯಾಗಿ ಈ ರೀತಿ ತೆಗಿಬೇಕು. ನೀವು ಮೆಜರ್ಮೆಂಟು ಇಲ್ಲಿ ನೋಡ್ಕೋಬೇಕು. ಇಲ್ಲಿಂದ ಏನು ಎಕ್ಸ್ಟ್ರಾ ಇದೆಯಲ್ಲ ಅದನ್ನಷ್ಟೇ ತೆಗಿಬೇಕು. ಮೆಜರ್ಮೆಂಟ್ ನೋಡು ಈ ರೀತಿ. ಇಲ್ಲಿಗೂ ಇದೇನು ಎಕ್ಸ್ಟ್ರಾ ನಮ್ಮದು ಮೂಮೆಂಟ್, ಕೈ ಮೂಮೆಂಟ್ ಈ ರೀತಿ ಇರಬೇಕು. ನೆಕ್ಸ್ಟು ನಾವು ಬ್ಯಾಕ್ ಸೈಡ್ ಒಂದು ಈ ರೀತಿ, ಒಂದು ನಿಮಿಷ ಈ ರೀತಿ ಮೂಮೆಂಟ್ ಆಗಬೇಕು. ಆಮೇಲೆ ನೆಕ್ಸ್ಟು ಇಲ್ಲಿ ಕ್ರಾಸ್. ಈ ಹೇರ್ಸನ್ನು ಡೌನ್ ಮಾಡಿ
ಏನು ಎಕ್ಸ್ಟ್ರಾ ಬರ್ತಾಯಿದೆಯಲ್ಲ ಅದನ್ನು ಈ ರೀತಿಯಾಗಿ ತಗೋಬೇಕು. ನೆಕ್ಸ್ಟು ಈ ರೀತಿ ಅಪ್ ಸೈಡ್ ಮಾಡಬೇಕು. ಮಾಡಿ ಏನು ಎಕ್ಸ್ಟ್ರಾ ಬಂದಿದೆಯಲ್ಲ ಅದನ್ನು ನೀಟಾಗಿ ಈ ರೀತಿ ಇಲ್ಲಿ ಬಂದಾಗ ಕ್ರಾಸ್ ಆಗಬೇಕು. ಈ ರೀತಿ ಕ್ರಾಸ್ ಆಗಬೇಕು. ಇಷ್ಟ. ಇದನ್ನು ಅಬ್ಸರ್ವ್ ಮಾಡಿ ನಿಮಗೆ ಅರ್ಥ ಆಗಿಬಿಡುತ್ತೆ.